ಕುಂಭಮೇಳಕ್ಕೆ ಯಾರಿಗೆ ಹೋಗ್ಬಿಟ್ಟು ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾರೆ, ಅವ್ರಿಗೆಲ್ಲ ತುಂಬ ಶಾಂತಿ ನೆಮ್ಮದಿ ಎಲ್ಲವೂ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದೆ. ಯಾರಾದರೂ ಹೋಗೋರಿದ್ರೆ ಕುಂಭಮೇಳಕ್ಕೆ ಹೋಗೋರಿದ್ರೆ ಹೇಳ್ರಿ, ನಾನೇ ಬೇಕಂದ್ರೆ ಬಸ್ ಮಾಡಿ ಕೂಡ ಕಳಿಸ್ತೀನಿ. ಅದು ಕಾಮನ್ ಆಗ್ಬೇಕಂತದೆಲ್ಲ ಆಗ್ತಾ ಇದೆ. ದೃಷ್ಟಿ ಪರಿಹಾರ, ಅದೆಲ್ಲ ದೃಷ್ಟಿ ಪರಿಹಾರ, ಕಾಲು ತುಳ್ತಾ ಅದೆಲ್ಲ ಜನಗಳು ತಿಳ್ಕೊಬೇಕು. ಇವಾಗ ಎಕ್ಸಾಂಪಲ್ಗೆ ನಮ್ಮ ಕೋಲಾರಲ್ಲಿ ಜನಗಳು ತಿಳ್ಕೊಬೇಕು ಅಂದರೆ, ಎಲ್ಲೋ ಒಂದು ಜಾಗದಲ್ಲಿ ಕಸ ಇದೆ ಎತ್ತಿ ಅಂತ ಹೇಳ್ತಾರೆ ನಮ್ಮ ನಗರಸಭೆಗೆ. ನಾನು ಅಕ್ಕ ಅವ್ರಿಗೆ ಫೋನ್ ಮಾಡ್ತೀನಿ, ಅಕ್ಕ ಅದು ಕಸ ಎತ್ತಿಸಿ ಸ್ವಲ್ಪ ಅಂತ ಹೇಳ್ತೀನಿ. ಇವ್ರು ಲಾರಿ ಕಳಿಸ್ತಾರೆ, ಎತ್ತಿಸ್ತಾರೆ, ಬೆಳಗ್ಗೆ ತಿರ್ಗಾ ಬಂದು ಅಲ್ಲಿ ಹಾಕಿರ್ತಾರೆ. ನಾವೇನು ಹೇಳೋದು ಅದಕ್ಕೆ? ನೀವೇ ಹೇಳಿ. ಬೆಳಗ್ಗೆ ತಿರ್ಗಾ ಹಾಕ್ತಾರೆ, ಏನು ಹೇಳೋದು? ಅವರೇ ಮನೆಗಳ ಹತ್ರ ಒಂದು ಡಸ್ಟ್ಬಿನ್ ಇಟ್ಟು ಅಲ್ಲಿ ಡಸ್ಟ್ಬಿನಲ್ಲಿ ಹಾಕಿ ನಗರಸಭೆಯವ್ರು ಬಂದು ಎತ್ಕೊಂಡು ಹೋಗಿಲ್ಲ ಅಂದರೆ ಡಸ್ಟ್ಬಿನ್ ತೊಗೊಂಡು ಬಂದು ಹೊಡೀರಿ ನೀವು ನಗರಸಭೆಯಲ್ಲಿ. ಯಾರು ಆ ಕೆಲಸನೇ ಮಾಡಲ್ಲ. ಹಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜನನೂ ತಿಳ್ಕೊಬೇಕಾಗ್ತದೆ. ಏನೋ ಒಂದು ಕಾಲು ತುಳಿತಕ್ಕೆ ಆಗಿದೆ, ಆಗಬಾರ್ದು ಅಂತಾಗಿರುವಂಥ ಘಟನೆ ಆಗಿದೆ. ಆದರೂ ಒಳ್ಳೆಯದೇ. ನಾವು ಇವತ್ತೇನಾದರೂ ಒಂದು ಸಮಸ್ಯೆ ಇದ್ದಾಗ ನಾನು ಮೊದಲು ಬಂದು ನಿಮ್ಮನ್ನೇನು ಕೇಳಿದೆ, ಫಸ್ಟ್ ಕ್ವಶನ್ ಏನು ಅಂತ ಹೇಳ್ಬಿಡ್ರಿ, ನಾನು ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದೆ ನಿಮಗೆ, ಕರೆಕ್ಟಾ? ಹಂಗೆ ಮೊದಲು ಒಂದು ಏನಾದರೂ ಒಂದು ತೊಂದರೆ ಆದಾಗೆ ನಾವು ಒಂದು ಇನ್ನೊಂದು ರೂಟನ್ನು ದಾರಿಯನ್ನು ಹಿಡ್ಕೊಳ್ಳೋದು ಪ್ರಿಪೇರ್ ಆಗೋದಕ್ಕೆ. ಕುಂಭಮೇಳದಲ್ಲಿ ಆಗಿರೋದಕ್ಕೆ ನಾನು ನನ್ನ ತುಂಬ ಮನಸ್ಸು ಬೇಜಾರಿಂದ ನಾನು ವ್ಯಕ್ತಪಡಿಸ್ತೀನಿ, ನಾನು ಸಂತಾಪವನ್ನು ವ್ಯಕ್ತಪಡ್ತೀನಿ. ಅಲ್ಲಿ ಪ್ರಾಣಿಗಳು ನಮ್ಮ ಕರ್ನಾಟಕದವ್ರು 3-4 ಜನ ಹೋಗಿದೆ, 4 ಜನ ಹೋಗಿ ಅದಕ್ಕೆ ನಾವು ಸಂತಾಪವನ್ನು ಕೊಡ್ತೀವಿ. ಆಮೇಲೆ ಅವ್ರು ಆತ್ಮಕ್ಕೆ ಸಿಗಲಿ ಅಂತ ಹೇಳ್ತೀವಿ. ಆದರೆ ಅವ್ರು ಯಾರೆಲ್ಲ ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಪ್ರಾಣಗಳಾಗಿದೆಯೋ ಅವ್ರ ಫ್ಯಾಮಿಲಿಗಳದ್ದು ತುಂಬ ಚೆನ್ನಾಗಿರ್ತವೆ, ಅವ್ರು ತುಂಬ ಫ್ರೀಯಾಗಿರ್ತಾರೆ. ಅವರು ನೀವೆಲ್ಲ ಬರೀ ಇಂಥದ್ದೇ ಕೇಳ್ತಿರಲ್ರಿ. ಪೇಟ ಹಾಕೊಳ್ಳಿಲ್ಲ, ಚಡ್ಡಿ ಹಾಕೊಳ್ಳಿಲ್ಲ, ಪಂಚೆ ಕಟ್ಕೊಳ್ಳಿಲ್ಲ, ಯಾರ್ರೀ ನಿಮ್ಗೆ ಹೇಳ್ಕೊಟ್ಟವರು?